Hey guys, welcome back to our YouTube channel. Let's go. ಗುಡ್ ಮಾರ್ನಿಂಗ್ ಗಾಯ್ಸ್. ಹಬ್ಬ ಇಷ್ಟೊಂದು ಬೆಳಗಾಗಿದೆ. ಇವತ್ತು ಸಂಡೇ, ಲೇಟಾಗಿ ನಾನು ಎದ್ದಿರೋದು. ಸೊ ಬನ್ನಿ ಇವತ್ತಿನ ರ್ಯಾಂಡಮ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ಏನು ತನಕ ನೋಡಿ. ನಾರ್ಮಲಿ ನಾನು ಸಂಡೇ ದಿನ ವ್ಲಾಗ್ ಶೇರ್ ಮಾಡೋದಿಲ್ಲ, ಬಟ್ ಇವತ್ತು ತುಂಬ ಸ್ಪೆಷಲ್ ಡೇ ಆಗಿರೋದ್ರಿಂದ ಒಂದು ಚಿಕ್ಕ ರ್ಯಾಂಡಮ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಮೊದಲಿಗೆ ನಮ್ಮೆಲ್ಲ ಪ್ರೀತಿಯ ಅಮ್ಮಂದಿರಿಗೆ ಹ್ಯಾಪಿ ಮದರ್ಸ್ ಡೇ. ಹೌದು, ಅಮ್ಮ ಅಂದರೆ ಪ್ರೀತಿ, ಅಮ್ಮ ಅಂದರೆ ತ್ಯಾಗ, ಅಮ್ಮ ಅಂದರೆ ನಮ್ಮ ಜೀವನದ ಮೊದಲ ಶಕ್ತಿ. ಸೊ ಇವತ್ತಿನ ಈ ಸ್ಪೆಷಲ್ ದಿನದಲ್ಲಿ ನನ್ನ ದಿನದ ಕೆಲವೊಂದು ಸಿಂಪಲ್ ಮತ್ತು ಮನಸ್ಸಿಗೆ ಹತ್ತಿರವಾದ ಕ್ಷಣಗಳನ್ನು ಈ ರ್ಯಾಂಡಮ್ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಮದರ್ಸ್ ಡೇ ಸ್ಪೆಷಲ್ ಸಂಡೇ ವ್ಲಾಗ್ ಶುರು ಮಾಡೋಣ. ಸಾಮಾನ್ಯವಾಗಿ ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರ್ತೀವಿ. ಆದ್ರೆ ಸಂಡೇ ಅಂದ್ರೆ ನಾನು ಮೊದಲಿಂದನೂ ವಾಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇರ್ತಾರೆ. ಹಾಗಾಗಿ ಸಂಡೇ ಸ್ವಲ್ಪ ಲೇಟ್ ಆಗಿ ಎದ್ದು ಕಾಮ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆದ್ರೆ ಈ ಸಾರಿ ಇನ್ನೂ ಸ್ವಲ್ಪ ಅಲೋನ್ ಫೀಲ್ ಆಗ್ತಿದೆ, ಯಾಕಂದ್ರೆ ಮಕ್ಕಳು ಊರಲ್ಲಿದ್ದಾರೆ, ಹಸ್ಬೆಂಡ್ ಕೂಡ ಮಾರ್ಕೆಟ್ ಹೋಗಿರ್ತಾರಲ್ವಾ. ಆದ್ರೆ ನಾನು ಮಾತ್ರ ಒಬ್ಳೇ ಇದ್ದೀನಿ. ಕೆಲವೊಮ್ಮೆ ಇಂಥ ಸೈಲೆಂಟ್ ಮಾರ್ನಿಂಗ್ ಕೂಡ ಮನಸ್ಸಿಗೆ ಒಳ್ಳೆ ಫೀಲಿಂಗ್ ಕೊಡುತ್ತೆ. ಇವತ್ತು ನನ್ನ ದಿನ ತುಂಬ ನಿಧಾನವಾಗಿ ಶಾಂತಿಯಾಗಿ ಶುರುವಾಯಿತು. ಈ ಸಿಂಪಲ್ ಕ್ಷಣಗಳೇ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ಅನಿಸುತ್ತೆ ಮನೆಯಲ್ಲಿ ಸೈಲೆನ್ಸ್ ಕೂಡ ಮನಸ್ಸಿಗೆ ಒಳ್ಳೆ ಕಂಪನಿ ಆಗುತ್ತೆ ಅಂತ ಹೇಳಿ. ಅಮ್ಮಂದಿರ ದಿನ ಅಂದರೆ ಕೇವಲ ಸೆಲೆಬ್ರೇಷನ್ ಅಲ್ಲ, ಅದು ಅವರ ಪ್ರತಿದಿನ ಮಾಡುವ ಸಣ್ಣ ಪುಟ್ಟ ಕೆಲಸಗಳ ಮೌಲ್ಯ ನೆನಪಿಸಿಕೊಳ್ಳುವಂತಹ ದಿನ ಅನ್ಬೋದು. ಇವತ್ತು ದಿನ ತುಂಬ ನಿಧಾನವಾಗಿ ಶುರು ಆದರೂ ಕೂಡ ಮನಸ್ಸಿಗೆ ಶಾಂತಿ ಕೊಡುವಂತಹ ಬೆಳಿಗ್ಗೆ ಆಯಿತು. ಇವತ್ತು ಮದರ್ಸ್ ಡೇ ಆದ್ದರಿಂದ ಮಕ್ಕಳನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಊರಲ್ಲಿದ್ದಾರೆ, ನಾನು ಕೂಡ ಊರಲ್ಲಿದ್ದಿದ್ರೆ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ಕೊಳ್ಬೋದಿತ್ತು ಅನ್ನಿಸ್ತಾ ಇದೆ. ಆದರೂ ದೂರ ಇದ್ರೂ ಪ್ರೀತಿ ಕಡಿಮೆ ಆಗೋದಿಲ್ಲ ಅಲ್ವಾ. ಊರಿಗೆ ಹೋದ್ಮೇಲೆ ನಮ್ಮ ಅಮ್ಮನ ಜೊತೆ ಒಂದು ಸುಂದರ ಕ್ಷಣ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ. ಹಾಗೆ ನಮ್ಮನೆ ಮಕ್ಕಳು ಮದರ್ಸ್ ಡೇಗೆ ಏನೇನೋ ಮಾಡ್ತಾ ಇದ್ದಾರಂತೆ, ಸರ್ಪ್ರೈಸ್ ಕೊಡಬೇಕಂತ ಕಾಯ್ತಾ ಇದ್ದಾರಂತೆ. ಸೊ ನೋಡುವ, ಊರಿಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ. ಇವತ್ತು ಈ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬ ಅಮ್ಮನಿಗೂ ಮತ್ತು ತಮ್ಮ ಅಮ್ಮನನ್ನು ತುಂಬ ಪ್ರೀತಿಸುವಂತಹ ಪ್ರತಿಯೊಬ್ಬರಿಗೂ ಹ್ಯಾಪಿ ಮದರ್ಸ್ ಡೇ. ಅಮ್ಮ ಇದ್ದರೆ ಮನೆಗೆ ಜೀವ ಇರುತ್ತೆ, ಅಮ್ಮ ಪ್ರೀತಿ ಇದ್ದರೆ ಜೀವನಕ್ಕೆ ಒಂದು ಅರ್ಥ ಇರುತ್ತೆ. ಸೊ ಇವತ್ತಿನ ಈ ಸಿಂಪಲ್ ಡೇ ಇನ್ ಮೈ ಲೈಫ್ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಬೆಳಗಿನ ಬಿಸಿ ಬಿಸಿ ಟೀ ಜೊತೆ ಇವತ್ತಿನ ವ್ಲಾಗ್ ಶುರು ಮಾಡಿದ್ದೀನಿ. ಬನ್ನಿ. ಬೆಳಿಗ್ಗೆ ಪೂಜೆ ಎಲ್ಲ ಆದಮೇಲೆ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಬಂದು ಓಟ್ಸನ್ನು ಮಾಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇವತ್ತು ನಾನೊಬ್ಬಳೇ ಇರೋದ್ರಿಂದ ಓಟ್ಸನ್ನು ತಿಂತಾ ಇದ್ದೀನಿ. ಈ ಓಟ್ಸ್ ಮಾಡ್ತಾ ಇದ್ದಾಗ ಮಕ್ಕಳ ನೆನಪು ತುಂಬ ಆಗ್ತಿತ್ತು, ಯಾಕಂದರೆ ಪ್ರತಿ ಸಂಡೇ ಕೂಡ ಇದೇ ಬ್ರೇಕ್ಫಾಸ್ಟ್ ಅವರಿಗೆ ಕೊಡ್ತಾ ಇದ್ದೆ. ತುಂಬ ಇಷ್ಟಪಡ್ತಾ ಇದ್ರು. ಒಮ್ಮೊಮ್ಮೆ ಅನಿಸುತ್ತೆ ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ಕೆಲವೊಮ್ಮೆ ಎಷ್ಟು ದೊಡ್ಡ ನೆನಪುಗಳನ್ನು ಕೊಡುತ್ತೆ ಅಲ್ವಾ. ಪ್ರತಿದಿನ ಸಾಮಾನ್ಯ ಅನ್ನಿಸಿದ ಕ್ಷಣಗಳು ದೂರವಾದಾಗ ತುಂಬ ಸ್ಪೆಷಲ್ ಆಗಿ ಅನಿಸುತ್ತೆ. ಇದೇ ಸಮಯಕ್ಕೆ ಮಕ್ಕಳು ಹತ್ತಿರ ಇದ್ದಿದ್ರೆ ಮನೆಯೊಳಗೆ ಇನ್ನೊಂದು ತರಹ ಗದ್ದಲ ಇರ್ತಿತ್ತೇನೋ ಅಂತ ಕೂಡ ಅನಿಸುತ್ತೆ. ಅವರ ಮಾತುಗಳು, ಅವರ ನಗು, ಸಣ್ಣ ಸಣ್ಣ ಬೇಡಿಕೆ ಎಲ್ಲ ಕೂಡ ಮಿಸ್ ಆಗ್ತಾ ಇದೆ ಇವಾಗ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನಾದರೂ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಮಶ್ರೂಮ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ. ಕೆಲವೊಮ್ಮೆ ನಮಗಿಷ್ಟವಾದ ಅಡುಗೆ ಮಾಡ್ಕೊಳ್ಳೋದು ಕೂಡ ಒಂದು ರೀತಿಯ ಸೆಲ್ಫ್ ಕೇರ್ ಅನಿಸುತ್ತೆ. ಇವತ್ತು ಸಂಡೇ ಸ್ಪೆಷಲ್ ಮಶ್ರೂಮ್ ಕರಿ ಮಾಡ್ತಾ ಇದ್ದೀನಿ, ಯಾಕಂದರೆ ನನ್ನ ಹಸ್ಬೆಂಡ್ ಪ್ಯೂರ್ ವೆಜಿಟೇರಿಯನ್. ಅವರಿಗೆ ಇಷ್ಟ ಆಗೋದ್ರಲ್ಲಿ ಈ ರೆಸಿಪಿ ಕೂಡ ಒಂದು.
ಸಂಡೇ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಸಾಮಾನ್ಯವಾಗಿ ಸ್ವಲ್ಪ ಸ್ಪೆಷಲ್ ಕುಕ್ಕಿಂಗ್ ಇರುತ್ತೆ, ನಮ್ಮ ಮನೆಯಲ್ಲೂ ಕೂಡ. ಬಟ್ ಇವತ್ತು ಮಕ್ಕಳೆಲ್ಲ ಊರಲ್ಲಿದ್ದಾರೆ, ನಾನು ಕೂಡ ಒಬ್ಬಳೇ ಇರೋದಲ್ವಾ. ಸೊ ಹಾಗಾಗಿ ಸಿಂಪಲ್ ಆಗಿ ಸೂಪರ್ ಟೇಸ್ಟಿ ಆಗಿರುವ ಮಶ್ರೂಮ್ ಕರಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಈ ಮಶ್ರೂಮ್ ಕರಿ ಅಂದರೆ ನನಗೂ ಕೂಡ ಇಷ್ಟ, ಎಸ್ಪೆಷಲಿ ಬಿಸಿ ಬಿಸಿ ಚಪಾತಿ ಅಥವಾ ರೈಸ್ ಜೊತೆ ತಿಂದ್ರಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಇನ್ನು ಈ ರೆಸಿಪಿ ತುಂಬಾ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಬೇಕಾಗೋದಿಲ್ಲ. ಬಟ್ ಟೇಸ್ಟ್ ಮಾತ್ರ ರೆಸ್ಟೋರೆಂಟ್ ಸ್ಟೈಲ್ ಫೀಲ್ ಕೊಡುತ್ತೆ. ನಿಜವಾಗಿಯೂ ಕುಕ್ಕಿಂಗ್ ಇಟ್ ಸೆಲ್ಫ್ ಒಂದು ಪೀಸ್ಫುಲ್ ಫೀಲಿಂಗ್ ಕೊಡುತ್ತೆ ಗೊತ್ತಾ. ಸೊ ಇವತ್ತು ನಾನು ಮಾಡುವ ಈ ಸಿಂಪಲ್ ಟೇಸ್ಟಿ ಮಶ್ರೂಮ್ ಕರಿ ಶುರು ಮಾಡೋಣ ಬನ್ನಿ. ಮೊದಲಿಗೆ ಮಶ್ರೂಮನ್ನು ಕಟ್ ಮಾಡಿ ವಾಶ್ ಮಾಡ್ಕೊಂಡಿದ್ದೆ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಅಚ್ಚ ಖಾರದ ಪೌಡರ್ ಹಾಗೆ ಹಳದಿ ಪೌಡರ್ ಇದು ಮೂರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕಿದರೆ ಸಾಕಾಗತ್ತೆ. ಸೊ ಇವಾಗ ನಾನು ಕಡಾಯಿಯನ್ನು ಬಿಸಿ ಮಾಡಿ ಸ್ವಲ್ಪ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಆವಾಗಲೇ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಶ್ರೂಮನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಅದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಆದರೂ ಪರವಾಗಿಲ್ಲ. ಫ್ರೈ ಮಾಡಿ ಸೈಡಲ್ಲಿಟ್ಟು ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಟೊಮೆಟೊ ಹಾಗೆ ನಾನು ಆವಾಗಲೇ ನೀರಲ್ಲಿ ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಮತ್ತೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಗರಂ ಮಸಾಲೆಗಳು ಬೇಕಾದರೆ ಹಾಕ್ಕೊಳ್ಳಿ, ನಾನಲ್ಲಿ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ಚಿಕ್ಕದಾಗಿ ಹಚ್ಚಿರುವಂಥ ಬೆಳ್ಳುಳ್ಳಿ, ಒಂದು ಹಸಿಮೆಣಸು ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ. ನಂತರ ಇದಕ್ಕೆ ಮಸಾಲಕ್ಕೆ ನಾನಿಲ್ಲಿ ಕೊತ್ತಂಬರಿ ಪೌಡರನ್ನು ಹಾಕ್ತಾ ಇದ್ದೀನಿ, ಹಾಗೆ ಅಚ್ಚ ಖಾರದ ಪೌಡರ್, ಹಳದಿ ಪೌಡರ್ ಮತ್ತು ಎಗೇನ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ ಆವಾಗಲೇ ನಾನು ಪೇಸ್ಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಗೋಡಂಬಿ ಇದೆಯಲ್ಲ ಅದನ್ನು ಕೂಡ ಇವಾಗಲೇ ಹಾಕ್ತಾ ಇದ್ದೀನಿ. ಇವಾಗ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಬೇಕು. ಆ ಕ್ಲಿಪ್ ಕೂಡ ಮಿಸ್ ಆಗಿತ್ತು. ಸೊ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ, ಚಪಾತಿ ಜೊತೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಒಂದು ಕುದಿ ಬರ್ತಿದ್ದಾಗಲೇ ಆವಾಗಲೇ ನಾನು ಮಶ್ರೂಮನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೇ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ನಾನು ನುಗ್ಗೆ ಸೊಪ್ಪನ್ನು ಆಲ್ರೆಡಿ ಡ್ರೈ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಹೆಲ್ತ್ಗೆ ತುಂಬ ಒಳ್ಳೆಯದು. ಅವಾಗವಾಗ ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇರ್ತೀನಿ. ಇವಾಗ ಕೊನೆಗೆ ಕಿಚನ್ ಕಿಂಗ್ ಮಸಾಲ ಅಂತ ಸಿಗುತ್ತೆ, ಅದು ಆಪ್ಷನಲ್, ಹಾಕಿದ್ರಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಅದನ್ನು ಹಾಕಿ ಒಂದು 5-10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಮಶ್ರೂಮ್ ಕರಿ ರೆಡಿ ಆಗುತ್ತೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ರೆಸಿಪಿ ನೀವೊಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ. ಕೆಲಸ ಎಲ್ಲ ಆಯಿತು, ಚಪಾತಿ ಕೂಡ ಮಾಡಿದ್ದೆ, ರೈಸ್ ಕೂಡ ಮಾಡಿದ್ದೆ. ಇವಾಗ ಪಾತ್ರೆನೆಲ್ಲ ವಾಶ್ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಯಿತು. ಇನ್ನು ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ. ಒಬ್ಬ ಅಮ್ಮನ ದಿನ ಯಾವತ್ತೂ ಸಂಪೂರ್ಣವಾಗಿ ಮುಗಿಯೋದೇ ಇಲ್ಲ. ಈ ಅಡುಗೆ, ಮನೆ ಕೆಲಸ, ಸಣ್ಣ ಸಣ್ಣ ಜವಾಬ್ದಾರಿ ಇವೆಲ್ಲದರ ಮಧ್ಯೆ ಆದರೂ ಅಮ್ಮನ ಹೃದಯ ಮಾತ್ರ ಯಾವತ್ತೂ ಪ್ರೀತಿಯಿಂದಲೇ ತುಂಬಿರುತ್ತೆ. ಈ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬ ಅಮ್ಮಂದರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.